ಮಕ್ಕಳ ಪುಸ್ತಕಗಳ ಬಗ್ಗೆ ಮಾತಾಡೋಣ. ಕನ್ನಡ ಸಾಹಿತ್ಯದಲ್ಲಿ ಕಾದಂಬರಿ, ಕಥಾ ಸಂಕಲನ, ಕವಿತೆ, ಕಥನ ಕಾವ್ಯ, ನಾಟಕಗಳು ಹೀಗೆ ಹಲವಾರು ವಿಧಗಳು, ಹಲವಾರು ಪ್ರಕಾರದ ಪುಸ್ತಕಗಳು ಎಷ್ಟು ಮುಖ್ಯನೋ ಅದೇ ರೀತಿ ಮಕ್ಕಳ ಸಾಹಿತ್ಯ ಅಥವಾ ಮಕ್ಕಳ ಪುಸ್ತಕಗಳು ಅಷ್ಟೇ ಮುಖ್ಯ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮಕ್ಕಳಿದ್ರೆ ಅಥವಾ ನಿಮ್ಮ ಕಸಿನ್ಸು ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾವ್ದಾದ್ರು ಮಕ್ಕಳಿದ್ರೆ ಖಂಡಿತ ಆ ಮಕ್ಕಳಿಗೆ ಮಕ್ಕಳ ಪುಸ್ತಕಗಳನ್ನು ಓದಲು ರೂಢಿ ಮಾಡಿಸಿ. ಯಾಕಪ್ಪ ರೂಢಿ ಮಾಡಿಸ್ಬೇಕು ಅಂತಂದ್ರೆ, ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನಾವು ಮಕ್ಳಿಗೆ ಕೊಟ್ಬಿಟ್ಟು ಟೈಮ್ ಪಾಸ್ ಮಾಡಿಸ್ತೀನಿ ಅಥವಾ ನನ್ನ ಕೆಲಸ ನಾನು ಮಾಡ್ಕೊತೀನಿ ಅಂತ ಹೇಳೋದಿದೆಯಲ್ಲ, ದಿಸ್ ಇಸ್ ವೆರಿ ವೆರಿ ಡೇಂಜರ್ ಫಾರ್ ಫ್ಯೂಚರ್. ಸೊ ಹಾಗಾಗಿ ಮಕ್ಕಳಿಗೆ ಆದಷ್ಟು ಪುಸ್ತಕಗಳನ್ನ ಕೊಡಿ. ಅಂದ್ರೆ ಮಕ್ಕಳ ಪುಸ್ತಕಗಳೇ ತುಂಬಾ ವಿಭಿನ್ನವಾಗಿದೆ, ಇಂಗ್ಲಿಷ್ ಆಗ್ಲಿ ಕನ್ನಡ. ಸೊ ಈ ರೀತಿಯ ಅಭ್ಯಾಸ ಮಾಡೋದ್ರಿಂದ ಮಕ್ಕಳಿಗೆ ಪುಸ್ತಕಗಳ ಮೇಲೆ ಹೆಚ್ಚು ಪ್ರೀತಿ ಬರುತ್ತೆ. ಹಾಗೆ ಅವರ ಅಂದ್ರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಥವಾ ಈ ರೀತಿಯಾದಂತಹ ಡಿಸ್ಟ್ರಾಕ್ಷನ್ ಇಂದ ಪಾರು ಮಾಡ್ಬೋದು. ಇಂಥ ವಿಷಯಗಳೇ ಜಾಸ್ತಿ ವೇಗವಾಗಿ ಹರಡ್ತಿರೋದ್ರಿಂದ ಮಕ್ಕಳಿಗೆ ನಾವು ಯಾವಾಗ್ಲೂ ಒಳ್ಳೆ ವಿಚಾರಗಳನ್ನೇ ಕೊಡ್ಬೇಕು. ಯಾಕಂದ್ರೆ ನಾವ್ ಏನ್ ಅವ್ರು ಚಿಕ್ಕ ವಯಸ್ಸಲ್ಲಿ ಕೊಡ್ತೀವೋ ಅದೇ ಅವರು ದೊಡ್ಡ ವಯಸ್ಸಾದ್ಮೇಲೆ ಕಲ್ತ್ಕೊಳೋದು. ಸೊ ಹಾಗಾಗಿ ಆದಷ್ಟು ಮಕ್ಕಳನ್ನ ಪುಸ್ತಕಗಳಿಂದ ಬಿಸಿಗಿಡಿ. ಸೊ ನಿಮ್ಗೆ ಯಾವ್ದಾದ್ರು ಕನ್ನಡ ಸಾಹಿತ್ಯದಲ್ಲಿ ನಂಗೆ ಮಕ್ಕಳ ಪುಸ್ತಕ ಗೊತ್ತಿಲ್ಲ ಅಂತ ಏನಾದ್ರು ಇದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದಷ್ಟು ಜನರನ್ನ ಟ್ಯಾಗ್ ಮಾಡಿದೀನಿ, ಅವ್ರ ಹತ್ರ ಹೋಗಿ ಕೇಳ್ಬೋದು. ಅಥವಾ ಆ ಪಬ್ಲಿಕೇಶನ್ ಅಲ್ಲಿ ಮಕ್ಕಳ ಪುಸ್ತಕಗಳು ಖಂಡಿತವಾಗ್ಲೂ ಸಿಗುತ್ತೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ.